ತುಂಬಾ ಹಿಂದೆ ನರೇಂದ್ರ ಮೋದಿ ಯಾವುದೋ ಒಂದು ಭಾಷಣದಲ್ಲಿ ಹೇಳಿದ್ ಕೇಳಿಸ್ಕೊತಾ ಇದ್ದಾರೆ. ಅವರು ಪ್ರಚಾರಕರಾಗಿ ಓಡಾಡ್ತಾ ಇದ್ದ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದ್ಸಲ ಒಂದು ಶೂ ಪಾಲಿಶ್ ಮಾಡಿಸ್ಕೊಡ್ರಾಗ್ತು. ಸಣ್ಣ ಹುಡುಗನ ಹತ್ರ 12 ವರ್ಷದ ಹುಡುಗನ. ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಆ ಹುಡುಗನ ಹುಡುಕಿದ್ರಂತೆ, ಎಲ್ಲಿದ್ದಾನೆ ಅನ್ನೋ ಅಂತ. ರೈಲ್ವೆ ಸ್ಟೇಷನ್ ನಲ್ಲಿ 10 ಜನ ಶೂ ಪಾಲಿಶ್ ಮಾಡ್ತಾ ಇದ್ರು. ಅವರೆಲ್ಲರ ಮಧ್ಯೆ ಅದೇ ಹುಡುಗನ ಹುಡುಕಿದ್ರು. ಯಾಕೆ ಹುಡುಕಿದ್ರು ಗೊತ್ತಾ? ಇವರು ಶೂ ಪಾಲಿಶ್ ಮಾಡುವಂತ ಶೂ ತೆಗೆದಿಟ್ಟಾಗ ಅವನು ತನ್ನ ಬ್ಯಾಗ್ ನಿಂದ ಒಂದು ಟೈಮ್ಸ್ ಆಫ್ ಇಂಡಿಯಾ ತೆಗೆದುಕೊಟ್ಟು ಅವ್ರಿಗೆ ಪಾಲಿಶ್ ಮಾಡೋ ತನಕ ಓದ್ತಾ ಇರಿ ಸರ್ ಅನ್ನೋದು. ದಟ್ ಈಸ್ ಕಾಲ್ಡ್ ಅಡಿಷನಲ್ ಅಕ್ಯೂಮನ್. ಎಷ್ಟು ಇನ್ವೆಸ್ಟ್ ಮಾಡಿದ ಅನ್ನೋದಕ್ಕೆ ಅವನು ₹4 ಇಡೀ ದಿವಸ. ಲುಕ್ ಅಟ್ ದ ಎಕ್ಸ್ಟ್ರಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಹಿ ಇಸ್ ಗಿವಿಂಗ್. ಅದನ್ನ ನಿರೀಕ್ಷೆ ಮಾಡಿಲ್ಲ ಅವ್ರಿಗೆ. ಆ ಶೂ ಪಾಲಿಶ್ ಮಾಡೋ ಹುಡುಗನಿಗಿಂತ ಐಡಿಯಾ ಬೇಕೇನ್ರಿ? ಐ ಆಮ್ ನಾಟ್ ಅ ಬಿಸ್ನೆಸ್ ಮ್ಯಾನ್. ಐ ನೆವರ್ ಕನ್ಸಿಡರ್ ಮೈ ಸೆಲ್ಫ್ ಅ ಬಿಸ್ನೆಸ್ ಮ್ಯಾನ್. ಆದರೆ ನಾನು ಬಂದು ಕ್ಯಾಮ್ರಾದ ಮುಂದೆ ಕೂತ್ಕೊಂಡಾಗ ನನ್ನ ಕಣ್ಣೆದುರಿಗಿರೋರು ಕಸ್ಟಮರ್ಸ್ ಅಂತಲ್ಲ, ನನ್ನಿಂದ ಏನನ್ನೋ ಬಯಸ್ತಾ ಇರೋ ವೀಕ್ಷಕರು ಕೂತ್ಕೊಂಡಿರ್ತಾರೆ. ನೆನ್ಪಿಟ್ಕೊಳ್ಳಿ, ನಾನು ಫಸ್ಟ್ ಲೈವ್ ಬರೋದು ಸಂಜೆ 5 ಗಂಟೆಗೆ. 5 ರಿಂದ 6 ಲೈವ್ ಮಾಡ್ತೀನಿ, 7 ರಿಂದ 8 ಲೈವ್ ಮಾಡ್ತೀನಿ, 8:30 ರಿಂದ 9:30 ಲೈವ್ ಮಾಡ್ತೀನಿ. ದಿಸ್ ಇಸ್ ಆನ್ ನಾರ್ಮಲ್ ಡೇ. ಈ 3 ತಾಸಿನ ಲೈವ್ ಇದೆಯಲ್ಲ, ನನ್ನ ವರ್ಕಿಂಗ್ ಡೇನ ಲಾಸ್ಟ್ ಅವರ್ಸ್. ಆದ್ರೆ ಒಂದು ಸಲ ನಾನು ಮೇಕಪ್ ಹಾಕೊಂಡು ಹೋಗಿ ಕೂತ್ಕೊಂಡ್ರೆ ನಾನು ಬೇರೆ ಇದೇ ಮನುಷ್ಯ. ನನ್ನ ಕಣ್ಣು ಮುಂದೆ ನೋಡಕ್ ಕುಳಿತಿರುವಂತಹ ಜನ ಬರ್ತಾರೆ. ಉದಾಹರಣೆಗೆ 8:30 ಶೋ. ಏನ್ ಕೆಲಸ ಇತ್ತೋ ಏನೋ, ಏನ್ ಮಾಡ್ತಿದ್ರೋ ಏನೋ. 8:30 ಆಗ್ತಾ ಇದೆ, ಅಜಿತ್ ಹನ್ಮಕ್ನವ್ರು ಬರ್ತಾರೆ ಅಂತ ಡ್ರಾಯಿಂಗ್ ರೂಮಿಗೆ ಬಂದು ಸೋಫಾ ಮೇಲೆ ಕೂತ್ಕೋತಾರಲ್ಲ, ಐ ಕಾಂಟ್ ಡಿಸಪಾಯಿಂಟ್ ದೆಮ್. ಅವ್ರನ್ನ ನಾನು ಡಿಸಪಾಯಿಂಟ್ ಮಾಡಲ್ಲ. ಎಲ್ಲೋ ಹೋಗ್ತಾ ಇರ್ತೀರಿ, 8:30 ಕರೆಕ್ಟ್ ಆಗಿ ಮೊಬೈಲ್ ನಲ್ಲಿ ಯೂಟ್ಯೂಬ್ ಹಾಕೊಂಡು ಇಯರ್ಫೋನ್ ಹಾಕೋತಾರಲ್ಲ ಕಿವಿಗೆ, ಅವ್ರ ಕಣ್ಣು ಮುಂದೆ ಬರ್ತಾರೆ ನನಗೆ. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಟು ಕಾಲ್ ದೆಮ್ ಅ ಕನ್ಸ್ಯೂಮರ್, ಕಸ್ಟಮರ್, ಆಡಿಯನ್ಸ್, ವಾಟ್ ಎವರ್. ಅವನನ್ನ ನಾನು ನಿರಾಸೆ ಮಾಡಿಬಿಟ್ರೆ ನನ್ನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಉಳಿದೆಲ್ಲರೂ ಹೇಳಿದ್ದಕ್ಕಿಂತ ಅಜಿತ್ ಹನುಮಕ್ನವ್ರು ಎಕ್ಸ್ಟ್ರಾ ಏನೋ ಹೇಳ್ತಾರೆ, ಉಳಿದೆಲ್ಲರೂ ಹೇಳಿದ್ದಾರೆ ಡಿಫ್ರೆಂಟ್ ಆಂಗಲ್ ಏನೋ ಒಂದು ಅಜಿತ್ ಹನುಮಕ್ನವ್ರು ಕೊಡ್ತಾರೆ ಅನ್ನುವ ನಿರೀಕ್ಷೆಯೊಂದಿಗೆ ಆತ ಟಿವಿ ಆನ್ ಮಾಡ್ತಾನೆ. ಆ ನಿರೀಕ್ಷೆಯೊಂದಿಗೆ ಯೂಟ್ಯೂಬ್ ನಲ್ಲಿ ಸುವರ್ಣ ನ್ಯೂಸ್ ಅಂತ ಸರ್ಚ್ ಮಾಡಿ ನಮ್ಮ ಚಾನಲ್ಗೆ ಬರ್ತಾನೆ. ಆತ 4 ದಿವಸ ಆ ರೀತಿಯ ಸಮಾಧಾನ, ಎಸ್ ಇಫ್ ಹಿ ಗಾಟ್ ವಾಟ್ ಹಿ ವಾಂಟೆಡ್. 5ನೇ ದಿವಸ ಆತ ನಿರಂತರ ಸುವರ್ಣ ನ್ಯೂಸ್ ನ ವೀಕ್ಷಕ. ಬೆಳವಣಿಗೆ ಇರೋದೇ ಅಷ್ಟಲ್ವಾ.